ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್. ಸೊ ರೀನೀಟ್ 2026 ಎಕ್ಸಾಮ್ನ ರಿಸಲ್ಟ್ ಬಂದಿದೆ. ಐ ಹೋಪ್ ಯು ಗಾಟ್ ಅ ಗುಡ್ ಸ್ಕೋರ್ ಆರ್ ಅ ರ್ಯಾಂಕ್ ಬಂದಿದೆ ಅಂತ ಅಂದ್ಕೊಳ್ತೀನಿ. ಸೊ ಅಕಸ್ಮಾತ್ ಒಳ್ಳೆ ರ್ಯಾಂಕ್ ಬಂದಿಲ್ಲ, ಇನ್ನೇನು ನನ್ನ ಏನು ಕಟ್ ಆಫ್ ರ್ಯಾಂಕ್ಗಿಂತ ಸ್ವಲ್ಪ ಕಡಿಮೆ ಇದೆ, ಈ ವರ್ಷ MBBS ಸೀಟ್ ಸಿಗಲ್ಲ ಅಂತ ಅಂದ್ಕೊಳ್ಳೋರು, ಒಂದು ವರ್ಷ ಡ್ರಾಪ್ ತಗೋಬೇಕು ಅಂತ ಯೋಚನೆ ಮಾಡೋರು, ಸೊ ಯು ಕ್ಯಾನ್ ಟೇಕ್ ದ ಡ್ರಾಪ್. ಅದರಲ್ಲೂ ಕೂಡ ಥಿಂಕ್ ಮಾಡಿ ತೆಗೆದುಕೊಳ್ಳಿ ಮಕ್ಕಳೇ. ನಾವು ತುಂಬ ಸ್ಟ್ರಾಟಜಿ ಮಾಡಿ ಹೇಳಿದ್ದೀವಿ ಯಾವ ಥರ ಇದ್ದರೆ ನೀವು ಡ್ರಾಪ್ ತೊಗೋಬೇಕು, ಡ್ರಾಪ್ ತೊಗೊಂಡ್ಮೇಲೆ ಯಾವ ಥರ ಓದಬೇಕು ಅಂತೆಲ್ಲ ಹೇಳಿ. ಸೊ ಸೆಕೆಂಡ್ ಥಿಂಗ್, ಒಂದು ವರ್ಷ ನನಗೆ ಡ್ರಾಪ್ ತೊಗೊಂಡು ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಸೊ ಸಿಗೋ ನಿಮಗೆ ಇಷ್ಟವಾಗಿರೋ ಕೋರ್ಸಸ್ಗಳಿಗೆ ನೀವು ಜಾಯಿನ್ ಆಗಿ, ಆಯಿತಾ? ಸೊ ಈಗ ರಿಸಲ್ಟ್ ಬಂದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು? ಸೊ ದ ನೆಕ್ಸ್ಟ್ ಪ್ರೊಸೀಜರ್ ಈಸ್ ಯೂಶುವಲಿ ದ ಆಪ್ಷನ್ ಎಂಟ್ರಿ. ಸೊ ಆಪ್ಷನ್ ಎಂಟ್ರಿಗೂ ಮುಂಚೆ ಏನಾಗಿರುತ್ತೆ, ವೆರಿಫಿಕೇಷನ್ ಆಗುತ್ತೆ. ಅದ್ರ ಜೊತೆಗೆ ಈ ಎಂಟೈರ್ ನೀಟ್ ಕೌನ್ಸೆಲಿಂಗ್ ಪ್ರಾಸೆಸ್ಸನ್ನು ಕೂಡ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನೇ ನೋಡ್ಕೊಳ್ಳೋದ್ರಿಂದ, ಸೊ ನೀವು KEA ವೆಬ್ಸೈಟಲ್ಲಿ ಫಸ್ಟು ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ಸೊ ಯಾರೆಲ್ಲ KCET ಅಪ್ಲಿಕೇಶನ್ ಹಾಕಿರಲಿಲ್ಲ, ನಾನು ಜಸ್ಟ್ ಮೆಡಿಕಲ್ ಸೀಟನ್ನು ಮಾತ್ರ ಫೋಕಸ್ ಮಾಡ್ತಾ ಇದ್ದೆ, ಸೊ ನೀಟ್ ಎಕ್ಸಾಮ್ನ ಮಾತ್ರ ಫೋಕಸ್ ಮಾಡ್ತಾ ಇದ್ದೆ ಅಂತ ಹೇಳೋರು, ಇನ್ನೂ ನೀಟ್ಗೆ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ 17th ಆ ಪೋರ್ಟಲ್ ಓಪನ್ ಆಗಿದೆ ಮಕ್ಕಳೇ. ಸೊ ಐ ವಿಲ್ ಶೋ ಯು. ಸೊ ಈ ಎಂಟೈರ್ ಸೆಷನಲ್ಲಿ ನಾನು ನಿಮಗೆ ಆಪ್ಷನ್ ಎಂಟ್ರಿ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಆ ಲಿಂಕ್ ಇನ್ನೂ ರಿಲೀಸ್ ಆಗಿಲ್ಲ, ಬಟ್ ಐ ವಿಲ್ ಎಕ್ಸ್ಪ್ಲೈನ್ ದ್ಯಾಟ್. ಸಿ ಹಿಯರ್. ಸೊ ಫಸ್ಟು ಇದು ನೀಟ್ ಎಕ್ಸಾಮ್ ಆಗಿದ್ರೂ ಕೂಡ ಅದರ ಕೌನ್ಸಿಲಿಂಗ್ ನೋಡೋದು KEA ಅಥಾರಿಟಿನೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ನೀವು cet.online.karnataka.gov.in KEA ಸಮಥಿಂಗ್, ನೀವು ಜಸ್ಟ್ ಹೋಮ್ ಪೇಜ್ಗೆ ಹೋದರೆ ಈ ಎಂಟೈರ್ ಹೋಮ್ ಪೇಜಲ್ಲಿ ಈ ಅಡ್ಮಿಷನ್ ಅಥವಾ ಪ್ರವೇಶ ಅಂತ ಇರುತ್ತೆ ನೋಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ UG NEET 2026 ಮೆಡಿಕಲ್ ಆರ್ ಡೆಂಟಲ್ ಆರ್ ಆಯುಷ್ ಅಂತ ಇದೆ. ಸೊ ಕ್ಲಿಕ್ ದಟ್. ಅಲ್ಲಿ ಅಕಸ್ಮಾತ್ ನೀವು KCET ಎಕ್ಸಾಮ್ ಬರ್ದಿಲ್ಲ, ನೀವು ಜಸ್ಟ್ ಏನು ಮಾಡ್ತಿದ್ದೀರಾ, ನೀಟ್ ಎಕ್ಸಾಮ್ನ ಫೋಕಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅಲ್ಲಿ KCET ಬರ್ದಾಗ್ಲೇ ನೀವು ನೀಟ್ ಅಪಿಯರ್ ಆಗ್ತೀರಾ ಇಲ್ವಾ ಅಂತ ಹೇಳಿ ಕ್ಲಿಕ್ ಮಾಡಿರ್ತೀರಾ, ಫೀಸ್ ಕೂಡ ಪೇ ಮಾಡಿರ್ತೀರಾ. ಬಟ್ ಅಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ, ನಾನು ಇನ್ನೊಂದ್ಸಲ ಹೇಳ್ತಾ ಇರೋದು, ಸೊ ಯು ನೀಡ್ ಟು ರಿಜಿಸ್ಟರ್ ವಿತ್ ದಿಸ್ ಪೋರ್ಟಲ್. ಎಲ್ಲಿ? UG NEET 2026 ಆನ್ಲೈನ್ ಅರ್ಜಿ ಲಿಂಕ್, ಕೇವಲ ಹೊಸ ನೋಂದಣಿಗಾಗಿ. ಆಲ್ರೆಡಿ ಹಳೆ ನೋಂದಣಿ ಆಗಿರೋದು, ರಿಜಿಸ್ಟ್ರೇಷನ್ ಆಗಿರೋದು ಬಿಟ್ಟಾಕಿ, ಹೊಸದಾಗಿ ರಿಜಿಸ್ಟರ್ ಮಾಡಬೇಕಾಗಿರೋರು ಇಲ್ಲಿ ಹೋಗಿ ರಿಜಿಸ್ಟರ್ ಆಗಬೇಕಾಗತ್ತೆ ವಿತ್ ಯುವರ್ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ವೆರಿಫಿಕೇಷನ್ ಹಾಕ್ಬಿಟ್ಟು ಸೊ ಅಪ್ಲೈ ಮಾಡಬೇಕಾಗತ್ತೆ, ರಿಜಿಸ್ಟರ್ ಆಗಬೇಕು. ಒನ್ಸ್ ಯು ಆಫ್ ರಿಜಿಸ್ಟರ್ಡ್, ಸೊ ನಿಮ್ಮ ನೀಟ್ ID ಅಂತ ಏನಿರುತ್ತೆ ಅದು ಕ್ರಿಯೇಟ್ ಆಗುತ್ತೆ, ಆಯಿತಾ? ಸೊ ಸೀಕ್ರೆಟ್ ಕೀಗಳೆಲ್ಲ ಕ್ರಿಯೇಟ್ ಆಗುತ್ತೆ. ಸೊ ಅದು ನೆಕ್ಸ್ಟ್ ನೋಡೋಣ. ಬಟ್ ಇವಾಗ ನೆಕ್ಸ್ಟ್ ಏನು? ಸೊ ಯು ನೀಡ್ ಟು ಬಿ ರೆಡಿ ವಿತ್ ಆಲ್ ದ ಡಾಕ್ಯುಮೆಂಟ್ಸ್. ಪ್ರೊಸೀಜರ್ಗಳು ಹೇಳ್ತೀನಿ ನೋಡಿ ಈಗ. ಸೊ ನೀಟ್ 2026 15% ಆಲ್ ಇಂಡಿಯಾ ಕೋಟಾ ಇರುತ್ತೆ ಆ್ಯಂಡ್ 85% ಸ್ಟೇಟ್ ಕೋಟಾ ಇರುತ್ತೆ. 15% ಆಲ್ ಇಂಡಿಯಾ ಕೋಟಾ ಸೀಟ್ಸು ಮತ್ತು ಕೌನ್ಸಲ್ಡ್ ಬೈ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಸೆಂಟ್ರಲಿ, ಅದು ಆಲ್ ಇಂಡಿಯಾ ಕೋಟಾ ಇರುತ್ತೆ. ನೀವು ಯಾವುದೇ ಒಳ್ಳೆ ರ್ಯಾಂಕ್ ಬಂದಿದ್ರೆ ಇಂಡಿಯಾದಲ್ಲಿ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಕೂಡ ಟಾಪ್ ಇಂಡಿಯನ್ ಕಾಲೇಜಸ್ಗಳಂತೇನಿರುತ್ತೆ, ಗೌರ್ಮೆಂಟ್ ಕಾಲೇಜಸ್ಗಳು, ಅಲ್ಲಿಗೆ ಹೋಗ್ಬೋದು. 85% ಸ್ಟೇಟ್ ಕೋಟಾ ಇದ್ರೆ ಪ್ಲಸ್ ಪ್ರೈವೇಟ್ ಡೀಮ್ಡ್ ಕಾಲೇಜ್ ಸೀಟ್ಸ್ಗಳು, ಇದೆಲ್ಲದೂ ಕೂಡ ಕೌನ್ಸಲ್ಡ್ ಬೈ KEA. ಆಗಲೇ ಹೇಳಿದ ಹಾಗೆಯೇ CET ಮತ್ತು ನೀಟ್ ಎರಡೂ ಕೂಡ ನೋಡ್ಕೊಳ್ಳೋದು ಅದೇ ಅಥಾರಿಟಿ, ಆಯಿತಾ? ಸೊ ಬೆಂಗಳೂರು ನಿಮಗೆ ಈ ವೆಬ್ಸೈಟ್ ಹೇಳಿದೆ. ಸೊ ಅಲ್ಲಿ ನಿಮ್ಮ ಎಲ್ಲ ಪ್ರೊಸೀಜರ್ಗಳು ನೆಕ್ಸ್ಟ್ ಅಲ್ಲೇ ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟು ಆನ್ಲೈನ್ ರಿಜಿಸ್ಟ್ರೇಷನ್ ಆಲ್ರೆಡಿ ಆಗಿದೆ ಮಕ್ಕಳೇ. ನೀವು KCETಗೆ ಅಪ್ಲೈ ಮಾಡಬೇಕಾದ್ರೇ ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ನೀಟ್ ಬರೀತೀರಾ ಏನು ಅಂತ ಹೇಳಿಬಿಟ್ಟು ಅಪ್ಲೈ ಮಾಡಿರ್ತೀರಾ. ಅಕಸ್ಮಾತ್ KCET ಬರ್ದಿಲ್ಲ, ಅಲ್ಲಿ ಮಿಸ್ ಆಗಿದೆ ಅಂತ ಅಂದ್ಕೊಂಡ್ರೆ, ಡೌಟ್ ಇದ್ದರೆ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಅಂದರೆ ಒಂದು ಸಲ ಡೌಟ್ ಏನಿರಲ್ಲ, ಹಾಕಿರ್ತೀರ. ಹೊಸದಾಗಿ ರಿಜಿಸ್ಟರ್ ಮಾಡಿರೋರಿಗೆ ನಾನು ಹೇಳಿದೆ. ಸೊ ಎಲ್ಲಿ KEA ಹೋಮಲ್ಲಿ ಹೋಗ್ಬಿಟ್ಟು ಅಡ್ಮಿಷನ್ಗೆ UG NEET 2026 ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳಿ. ರಿಜಿಸ್ಟರ್ ಆನ್ ದ KEA ಪೋರ್ಟಲ್ ಯೂಸಿಂಗ್ ನೀಟ್ ರೋಲ್ ನಂಬರ್, ಪರ್ಸನಲ್ ಅಕಾಡೆಮಿಕ್ ಡೀಟೇಲ್ಸ್. ಇನ್ನೊಂದು ರಿಜಿಸ್ಟ್ರೇಷನ್ ಬಿಡ್ತಾರೆ, ಇವಾಗೆಲ್ಲ ಹೇಳ್ತಾ ಇರೋದು ನಾನು, ಅದು KCET ನೀಟ್ ಬರ್ದಿಲ್ಲದೆ ಇರೋರಿಗೆ, ಐ ಮೀನ್ ಎಂಟರ್ ಮಾಡದೇ ಇರೋರಿಗೆ. ಬಟ್ ಇವಾಗ ಇದು ಕಂಪ್ಲೀಟಾಗಿ ನೀಟ್ ಕೌನ್ಸಿಲಿಂಗ್ ಪ್ರಾಸೆಸ್ಗೆ ಇರೋದು ರಿಜಿಸ್ಟ್ರೇಷನ್ನು. ಪ್ರತಿಯೊಂದು ಕೂಡ ನಿಮಗೆ ಗೊತ್ತಾಗುತ್ತೆ, ಯಾವುದೂ ಕೂಡ ಮಿಸ್ ಆಗೋಲ್ಲ ನಿಮಗೆ. ಸೊ ಬಿ ಅಪ್ಡೇಟ್ ಆಗಿರಿ. ಒಂದು ನಾವು ಹೇಳ್ತೀವಿ, ಇಲ್ಲ ಸರ್ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಸರ್ ನೋಡೋದಕ್ಕೆ ಅಂತ ಹೇಳಿದ್ರೆ, KEA ವೆಬ್ಸೈಟಲ್ಲಿ ಯಾವಾಗಲೂ ಕೂಡ ಅಟ್ಲೀಸ್ಟ್ ದಿನಕ್ಕೊಂದ್ಸಲ ಅದನ್ನು ವಿಸಿಟ್ ಮಾಡಿ, ಸೊ ಒಂದ್ಸಲ ನಮಸ್ಕಾರ ಮಾಡ್ಕೊಂಡು ಬನ್ನಿ ಅದಕ್ಕೆ, ಓಕೆ? ಸೊ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಹೇಳಿದ್ನಲ್ಲ, ಅಡ್ಮಿಷನ್ಸ್ಗೆ ಹೋಗಿ UG NEETಗೆ ಹೋಗಿದ್ರೆ ಯಾವಾಗಲೂ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ನಿಮಗೆ. ಓಕೆ, ಸೊ ಫೈನ್ ದೆನ್.
ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಡಾಕ್ ಟಿಪಿಕಲಿ ನೀಟ್ ಅಡ್ಮಿಟ್ ಕಾರ್ಡ್ ಬೇಕಾಗುತ್ತೆ, ಸ್ಕೋರ್ ಕಾರ್ಡ್ ಬೇಕಾಗುತ್ತೆ. ಸೊ ಮುಂದೆ ರಿಜಿಸ್ಟ್ರೇಷನ್ ಪೋರ್ಟಲ್ ಓಪನ್ ಆದಾಗ 10th ಅಥವಾ 12th ಮಾರ್ಕ್ ಶೀಟ್ಗಳು, ಡೊಮಿಸೈಲ್ ಕ್ಯಾಟಗರಿ, ಇನ್ಕಮ್ ಸರ್ಟಿಫಿಕೇಟ್, ಫೋಟೋ, ID. ಡೊಮಿಸೈಲ್ ಯಾಕೆ ಅಂತ ಹೇಳಿದ್ರೆ ಇದು ಕರ್ನಾಟಕದಲ್ಲಿ ಇದ್ದೀರಾ, ಕರ್ನಾಟಕ ಡೊಮಿಸೈಲ್ ಇದ್ರೆ ಓಕೆ, ಅದು ನೀವು ಕೋಟಾ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಅದು ಕೂಡ ಮಿಸ್ ಆಗುತ್ತೆ, ಅಷ್ಟೇ ಇನ್ನೇನಿಲ್ಲ. ಬಟ್ ಯು ಕ್ಯಾನ್ ಗೋ ಫಾರ್ ವಿತ್ ಯುವರ್ ಒರಿಜಿನಲ್ ರ್ಯಾಂಕಿಂಗ್. ಕ್ಯಾಟಗರಿ ಇದ್ರೆ ಕ್ಯಾಟಗರಿನೂ ಕೂಡ ಯೂಸ್ ಮಾಡ್ಕೊಳ್ಳಿ ಮಕ್ಕಳೇ, ಬಟ್ ಎಲ್ಲ ಸರ್ಟಿಫಿಕೇಟ್ ಇಟ್ಕೊಂಡಿರಿ ನೀವು. ಆ್ಯಂಡ್ ನೆಕ್ಸ್ಟ್ ಒನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಆಗುತ್ತೆ. ಇದೇ ಫಸ್ಟ್ ಆಗೋದು ಡಾಕ್ಯುಮೆಂಟ್ ವೆರಿಫಿಕೇಶನ್. ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಮುಂಚೆನೇ ಸೀಟ್ ಮ್ಯಾಟ್ರಿಕ್ ರಿಲೀಸ್ ಮಾಡ್ತಾರೆ, ಆಯ್ತಾ. ಸೊ ಕ್ಯಾಂಡಿಡೇಟ್ಸ್ ವೆರಿಫೈ ಡಾಕ್ಯುಮೆಂಟ್ಸ್. ಸೊ ಆಫನ್ ಆನ್ಲೈನ್ ಅಪ್ಲೋಡ್ ಪ್ಲಸ್ ಆಫ್ ಫಿಸಿಕಲ್ ಆರ್ ವೆರಿಫಿಕೇಶನ್ ಸ್ಟೆಪ್ಗಳಿರುತ್ತೆ ಟು ಕನ್ಫರ್ಮ್ ಎಲಿಜಿಬಿಲಿಟಿ, ಕ್ಯಾಟಗರಿ ಆ್ಯಂಡ್ ಡೊಮಿಸೈಲ್ ಸ್ಟೇಟಸ್. ವೆರಿ ಇಂಪಾರ್ಟೆಂಟ್. ಈಗ ನೀವು ಜಸ್ಟ್ ಅಪ್ಲೈ ಮಾಡಿಬಿಟ್ಟಿರ್ತೀರ ಇವಾಗ, ಆಯಿತಾ, ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಎಲ್ಲ ಆದಮೇಲೆ ಎದುರು ನಿಮ್ಮ ಹತ್ರ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಸೊ ಫಿಸಿಕಲಿ ಏನು ಮಾಡ್ತಾರೆ, ಅಪ್ಲೋಡ್ ಮಾಡಾದ್ಮೇಲೆ ಸೊ ಅದನ್ನು ವೆರಿಫೈ ಮಾಡ್ತಾರೆ, ಆಯಿತಾ. ಸೊ ಇರಬೇಕಿದೆಲ್ಲ ನಿಮ್ಮ ಹತ್ರ ಇದ್ದರೆ ನಿಮಗೆ ಆ ಒಂದು ಎಲಿಜಿಬಿಲಿಟಿ ಕೋಟಾ ಸಿಗುತ್ತೆ ಅಂತ. KEA ಇಶ್ಯೂಸ್ ಅ ಸೀಕ್ರೆಟ್ ಕೀ, ಸೆಕ್ಯೂರಿಟಿ ಕೀ ಅಟ್ ದಿಸ್ ಸ್ಟೇಜ್. ಈ ಸ್ಟೇಜಲ್ಲಿ ನಿಮಗೆ ಸೆಕ್ಯೂರಿಟಿ ಕೀಯನ್ನು ಕೊಡುತ್ತೆ. ದಿಸ್ ಇಸ್ ಯುವರ್ ಲಾಗಿಂಗ್ ಕ್ರೆಡೆನ್ಷಿಯಲ್ ಫಾರ್ ಆಲ್ ದ ಲೇಟರ್ ಕೌನ್ಸಿಲಿಂಗ್ ಸ್ಟೇಜಸ್. ಗೊತ್ತಿಲ್ಲ ಸರ್ ಇದೆಲ್ಲ ಕಷ್ಟ ಆಗ್ತಿದೆ ಪ್ರೋಸೆಸ್ ನೆನ್ಪಿಟ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ತಲೆನೇ ಕೆಡಿಸ್ಕೊಬೇಡಿ. ಜಸ್ಟ್ ವೆಯ್ಟ್ ಫಾರ್ ದಟ್ ಲಿಂಕ್ ವೆಯ್ಟ್ ಮಾಡಿ, ನಾವೇ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಇಲ್ಲ ಅಂದರೆ KE ವೆಬ್ಸೈಟನ್ನು ಒಂದು ಬಾರಿ ದಿನಕ್ಕೆ ಒಂದ್ಸಲ ಓಪನ್ ಮಾಡಿ ನೋಡ್ತಾ ಇರಿ. ಇನ್ನು ಆಲ್ಮೋಸ್ಟ್ 2 or 3 ಡೇಸ್ ಒಳಭಾಗದಲ್ಲಿ ನಿಮಗೆ ಎಂಟೈರ್ ಪ್ರೊಸೀಜರ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ, ಪ್ರೋಸೆಸ್ಗಳು. ನೆಕ್ಸ್ಟು ಸೀಟ್ ಮ್ಯಾಟ್ರಿಕ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಇರೋದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಾದ್ಮೇಲೆ, ವೆರಿಫಿಕೇಶನ್ ಆದಮೇಲೆ ಸೊ ದೆನ್ ಸೀಟ್ ಮ್ಯಾಟ್ರಿಕ್ಸ್ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ತುಂಬ ಜನ ಕೇಳ್ತಾ ಇದ್ರಿ ಸರ್ KCETಯಲ್ಲಿ ನಾನು B ಫಾರ್ಮ, D ಫಾರ್ಮ ಅಥವಾ ಫಾರ್ಮ D ಅಂತ ಏನು ಕರಿತೀವಿ, ಅದಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ರಿಲೀಸ್ ಆಗಿಲ್ಲ ಅಂತ. ಅದು ರಿಲೇಟೆಡ್ ಟು ಮೆಡಿಕಲ್ ಆಗಿರೋದ್ರಿಂದ ಆ ಎಲ್ಲ ಸೀಟ್ ಮ್ಯಾಟ್ರಿಕ್ಸನ್ನು ಜೊತೆಗೆ ರಿಲೀಸ್ ಮಾಡ್ತಾರೆ, ಸರಿನಾ. ದೇ ವಿಲ್ ಗೆಟ್ ಹೌ ಮೆನಿ ಕಾಲೇಜಸ್ ಆರ್ ದೇರ್, ಹೌ ಮೆನಿ ನ್ಯೂ ಕಾಲೇಜಸ್ ಹ್ಯಾವ್ ಬಿನ್ ಎಸ್ಟಾಬ್ಲಿಷ್ಡ್ ದಿಸ್ ಇಯರ್ ಫಾರ್ ದ ಫಾರ್ಮಸಿ. ಇದೆಲ್ಲ ನೋಡಿಕೊಂಡು ಎಷ್ಟು ಸೀಟ್ ಇದೆ ಅಂತ ಗೊತ್ತಾದ್ಮೇಲೆ ನಿಮಗೆ ಸೊ ಸೀಟ್ಗಳು ಕೂಡ ಸಿಗುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಸೊ ನಾವು KEA publishes the seat matrix showing available MBBS, BDS, Ayush seats per college, government, private, management, NRI quota and for that round ಹೇಳ್ತಾ ಇರೋದು. ಆಲ್ರೆಡಿ ನೀವು KCETಯಲ್ಲಿ ಕೂಡ ಇದೇ ಥರ ನೋಡಿರ್ತೀರ, ಅಲ್ಲೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿತ್ತು. ಸೊ ನಂತರ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ ಅಲ್ವಾ, ಸೊ ಅದೆಲ್ಲ ಇದೇ ಥರ ಇರುತ್ತೆ. ಸೊ ಸೇಮ್ ಥಿಂಗ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುತ್ತೆ. ಅದನ್ನು ನೋಡಿಕೊಂಡು ನೀವು ಸೊ ಏನು ಮಾಡ್ತೀರಾ, ಚಾಯ್ಸ್ ಫಿಲ್ಲಿಂಗ್ ಮಾಡ್ತೀರಾ. ಓಕೆ, ನಿಮ್ಮ ರ್ಯಾಂಕ್ಗೆ ತಕ್ಕ ಹಾಗೆ ಯಾವ ಕಾಲೇಜಸಲ್ಲಿ ಸೀಟ್ ಸಿಗಬಹುದು ಅಂತ ಹೇಳಿ. ಸೊ ಚಾಯ್ಸ್ ಫಿಲ್ಲಿಂಗ್, ಆಪ್ಷನ್ ಎಂಟ್ರಿ, ರೌಂಡ್ 1. ಈ ರೌಂಡ್ 1, ರೌಂಡ್ 2, ರೌಂಡ್ 3 ಹಂಗೆ ಕಂಟಿನ್ಯೂ ಆಗುತ್ತೆ ಮಕ್ಕಳೇ. ರೌಂಡ್ 1ಅಲ್ಲಿ ಸಿಗ್ನಿಲ್ವಾ, ತಲೆಗೆಡ್ಸ್ಕೊಬೇಡಿ, ರೌಂಡ್ 2ಗೆ ಹೋಗಿ. ನೆಕ್ಸ್ಟ್ ಮಾಪಪ್ ರೌಂಡ್ ಇರುತ್ತೆ, ನೆಕ್ಸ್ಟು ಸ್ಟ್ರೇ ವೇಕೆನ್ಸಿ ಇರುತ್ತೆ. ಲೆಟ್ಸ್ ಸಿ ದಟ್. ಲಾಗಿನ್ ಟು KEA, ಆಯಿತಾ. ವೆಯ್ಟ್ ಮಾಡಿ, ಇದಕ್ಕಿನ್ನೂ ಲಿಂಕ್ ಬಂದಿಲ್ಲ ಮಕ್ಕಳೇ. ನಾನು ನಿಮಗೆ ಪ್ರೊಸೀಜರ್ ಹೇಳ್ತಾ ಇರೋದು, ಆಯಿತಾ. ಫ್ರೀ ಇದ್ದೀರಾ, ಹೆಂಗಿದ್ರು ತಾನೇ ನೋಡ್ತಾ ಇರಿ ಇದನ್ನೆಲ್ಲ. ಅಂದರೆ ಮೇಯ್ನಾಗಿ ಅದ್ರ ಪ್ರೊಸೀಜರ್ ಅರ್ಥ ಮಾಡ್ಕೊಬೇಕು. ಪ್ರೊಸೀಜರ್ ಗೊತ್ತಿದ್ರೆ ಆಟೋಮೆಟಿಕ್ಕಾಗಿ ಈಸಿ ಇರುತ್ತೆ. ನೆಕ್ಸ್ಟು ಸೊ ವಿತ್ ದ ಸೀಕ್ರೆಟ್ ಕೀ ಚೂಸ್ ಡಿಸಿಪ್ಲಿನ್, ಅಂದರೆ ಮೆಡಿಕಲ್, ಡೆಂಟಲ್ ಡಿಸಿಪ್ಲಿನ್ ಇನ್ ದ ಸೆನ್ಸ್ ವಿಚ್ ಕ್ಯಾಟಗರಿ ಕೋರ್ಸ್ ಯು ವಾಂಟ್ ಅಂತ. ದ ಲಿಸ್ಟ್ ಆಫ್ ಪರ್ಟಿಕ್ಯುಲರ್ participating college appears accordingly. Next, to enter a priority number in front of each college choice. Priority, first priority, second priority, that goes on. So you can fill as many choice you like. Important ಏನಂತ ಹೇಳಿದ್ರೆ the choices filled before round 1 remain final and are used for the subsequent round 2. So fill ಬ್ರಾಡ್ಲಿ ಆ್ಯಂಡ್ ಕೇರ್ಫುಲಿ. ಫಿಲ್ ಆಗಿ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಸಿಗಲಿಲ್ಲ ರೌಂಡ್ 1ಅಲ್ಲಿ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ರೌಂಡ್ 2ಅಲ್ಲೂ ಕೂಡ ಇದೇ ಥರ ಪ್ರೊಸೀಜರ್ಗಳು ಕಂಟಿನ್ಯೂ ಆಗುತ್ತೆ. ಸಮ್ ಇಯರ್ಸ್ ಇನ್ಕ್ಲೂಡ್ ಅ ಮಾಕ್ ಅಲಾಟ್ಮೆಂಟ್ ಸ್ಟೆಪ್ ಬಿಫೋರ್ ದ ಫೈನಲ್ ಲಿಸ್ಟ್. ಫೈನಲ್ ಲಿಸ್ಟ್ ಮಾಡೋಕ್ಕೂ ಮುಂಚೆ ಈಗ KCETಯಲ್ಲಿ ಕೂಡ ಆಗುತ್ತೆ ಮಾಕ್ ಅಲಾಟ್ಮೆಂಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ, ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿ. ಸೊ ಆ ಮಾಕ್ ಅಲಾಟ್ಮೆಂಟ್ ಬಂದೇ ಬರುತ್ತೆ ಯೂಶುವಲ್ ಆಗಿ. ಸೊ ಲೆಟಿಂಗ್ ಯು ಪ್ರಿವ್ಯೂ ಆ್ಯಂಡ್ ಎಡಿಟ್ ಯುವರ್ ಆಪ್ಷನ್ಸ್. ಆ ಥರ ಮಾಕ್ ಅಲಾಟ್ಮೆಂಟ್ಗೆ ಬಿಟ್ಟರೆ ಸಮ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ ಬಿಡೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಒಂದು ನಿಮಗೆ ಮಾಕ್ ರಿಸಲ್ಟ್ ಬಿಡ್ತಾರೆ. ಓಕೆ, ಸೊ ಆಪ್ಷನ್ ಎಂಟ್ರಿ ಆದಮೇಲೆ ಈ ಕಾಲೇಜಲ್ಲಿ ಸಿಗುತ್ತಾ ನಿಮಗೆ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಬೇಕು ಅಂದರೆ ಚೇಂಜ್ ಮಾಡ್ಕೊಳ್ಳಿ ಆಪ್ಷನನ್ನು ಅಂತ. ಸೊ ಫೈನಲ್ ಆಗಿ ನಿಮಗೆ ಪ್ರಾವಿಷನಲ್ ಆ್ಯಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರೌಂಡ್ 1ಅಲ್ಲಿ, ಅಂದರೆ ಈಗ ರೌಂಡ್ 1ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗೋಯ್ತು.
ಮಾಕ್ ಅಂತ ಏನಾದರೂ ರಿಲೀಸ್ ಮಾಡಿದ್ರೆ, ಮಾಕ್ ಸೀಟ್ ಅಲಾಟ್ಮೆಂಟ್ ರೌಂಡ್ 1 ಅಂತ ಮಾಡಿದ್ರೆ ಡೈರೆಕ್ಟಾಗಿ ಕಾಲೇಜ್ಗೆ ಹೋಗಿಡೋ ಆಗಿಲ್ಲ. ರೌಂಡ್ 1 ಫೈನಲ್ ಬಿಡ್ತಾರೆ. ಫೈನಲ್ ರೌಂಡ್ 1ಅಲ್ಲಿ ನೀವೇನು ಮಾಡ್ಬೋದು, ನಿಮ್ಮ ಕಾಲೇಜಸ್ಗಳಿಗೆ ಡೈರೆಕ್ಟಾಗಿ ಹೋಗಿ ರಿಪೋರ್ಟ್ ಮಾಡ್ಕೊಬೋದು. ಸೊ ದೇ ವಿಲ್ ಗಿವ್ ಅನದರ್ ಲಿಂಕ್. ಸೊ ಅಲ್ಲಿ ನೀವು ಡೈರೆಕ್ಟಾಗಿ ಕಾಲೇಜ್ಗಳಿಗೆ ಹೋಗಿ ಐಡೆಂಟಿಫಿಕೇಷನ್ ಮುಖಾಂತರ ಫೇಸ್ ಟು ಫೇಸ್ ಅಲ್ಲೂ ಕೂಡ ಕ್ರೆಡೆನ್ಷಿಯಲ್ ಎಲ್ಲ ಕೇಳ್ತಾರೆ, ರಿಪೋರ್ಟ್ ಆಗ್ಬೋದು. ಸೊ KA ರಿಲೀಸಸ್ ಎ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಬೇಸ್ಡ್ ಆನ್ ದ ರ್ಯಾಂಕ್, ಕ್ಯಾಟಗರಿ, ಚಾಯ್ಸಸ್ ಆ್ಯಂಡ್ ಸೀಟ್ ಅವೈಲಬಿಲಿಟಿ. ಎ ಶಾರ್ಟ್ ವಿಂಡೋ ಫಾರ್ ದ ಅಬ್ಜೆಕ್ಷನ್ಸ್ ಕರೆಕ್ಷನ್ಸ್ ಈಸ್ ಯೂಶಲಿ ಗಿವನ್. KCET ಹೇಗೆ ಕೊಟ್ಟಿರ್ತಾರೆ, ಯಾಕೆ ಅದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ನೀವು KCET ಬರ್ದಿರ್ತೀರ ಮೋಸ್ಟ್ ಆಫ್ ಯು, ಅದಕ್ಕೆ ಹೇಳ್ತಾ ಇರೋದು. ಸೊ ಹೇಗೆ ಅಲ್ಲಿ ಪ್ರಾವಿಷನಲ್ ಆಗಿತ್ತು ಅದೇ ಥರ ಶಾರ್ಟ್ ವಿಂಡೋ ಕೊಡ್ತಾರೆ. ಒಂದಿನ ಕೊಟ್ಟಿದ್ರು KCETಗೆ, 1 or 2 days ಕೊಡ್ತಾರೆ. ಆ ಟೈಮಲ್ಲಿ ಅಬ್ಜೆಕ್ಷನ್ಸ್ ಕಳೆದಿರ ನೀವು ಅದನ್ನು ಮೇಲ್ ಮಾಡಬಹುದು, ಪರ್ಟಿಕ್ಯುಲರ್ ಮೇಲ್ ID ಕೊಟ್ಟಿರ್ತಾರೆ. ಅದಾದಮೇಲೆ ಅವ್ರು ನಿಮಗೆ ಅದು ಕರೆಕ್ಟ್ ಇದೆಯಾ ಇಲ್ವಾ, ಆಪ್ಷನ್ ಎಂಟ್ರಿ ಮಾಡಿದ್ದೂ ಕೂಡ ನಿಮ್ಗೆ ಆ ಪರ್ಟಿಕ್ಯುಲರ್ ಕಾಲೇಜಸ್ಗಳಿಗೆ ಸೀಟ್ ಅಲಾಟ್ ಆಗಿಲ್ವಾ ಇದೆಲ್ಲ ಹೇಳ್ತಾರೆ, ಆಯಿತಾ. ಸೊ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಈಸ್ ದ ಪಬ್ಲಿಷ್ಡ್. ದಿಸ್ ಈಸ್ ಡೌನ್ಲೋಡಬಲ್ ಆಸ್ ಅನ್ ಅಡ್ಮಿಷನ್ ಅಲಾಟ್ಮೆಂಟ್ ಆರ್ಡರ್. ಸೊ ಫೈನಲ್ ಆಗಿ ನಿಮಗೆ ಅಲಾಟ್ಮೆಂಟ್ ಆರ್ಡರ್ ಬಂದ್ಬಿಡತ್ತೆ. ಇದು ಕಾಲೇಜ್ ಅಡ್ಮಿಷನ್ಗೆ, ಡ್ಯೂಟಿಗೆ ಅಂತಲ್ಲ. ಸೊ ಅಲ್ಲಿ ನೀವು ತಗೊಂಡು ಕಾಲೇಜ್ಗಳಿಗೆ ಹೋಗಬೇಕಾಗತ್ತೆ, ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಚಾಯ್ಸ್ ಫಿಲ್ಲಿಂಗ್, ಅಲಾಟ್ಮೆಂಟ್, ಇದು ಕಂಪ್ಲೀಟ್ ಪ್ರೊಸೆಸ್ಸು. ಚಾಯ್ಸ್ ಫಿಲ್ಲಿಂಗ್ ಮಾಡ್ತೀರಾ, ಆಪ್ಷನ್ ಎಂಟ್ರಿ, ಅಲಾಟ್ಮೆಂಟ್ ಆಗುತ್ತೆ, ರಿಪೋರ್ಟಿಂಗ್ ಸೈಕಲ್ ರಿಪೀಟ್ಸ್ ಫಾರ್ ಇನ್ಯಾವುದಕ್ಕೆ, ಇದೇ ರಿಪೀಟ್ ಆಗುತ್ತೆ ಇಫ್ ಯು ಆರ್ ನಾಟ್ ಗೆಟಿಂಗ್ ದ ಸೀಟ್ ಅಟ್ ರೌಂಡ್ 1. ರೌಂಡ್ 1 ಅಲ್ಲಿ ಸೀಟ್ ಸಿಕ್ಕಿಲ್ಲ ಸರ್, ದೆನ್ ಯು ಕ್ಯಾನ್ ಗೋ ಫಾರ್ ರೌಂಡ್ 2. ಅರೇಂಜ್ಮೆಂಟ್ ಆಫ್ ಆಪ್ಷನ್ಸ್, ರಿವೈಸ್ಡ್ ಸೀಟ್ ಮ್ಯಾಟ್ರಿಕ್ಸ್, ಫ್ರೆಶ್ ಪ್ರಾವಿಷನಲ್, ಫೈನಲ್ ಅಲಾಟ್ಮೆಂಟ್, ಸೇಮ್ ಥಿಂಗ್. ನೆಕ್ಸ್ಟ್, ಸಿಗಲಿಲ್ಲ ಸರ್ ನನಗೆ, ಮಾಪ್ ಅಪ್ ರೌಂಡ್. ಯಾಕೆ ಆ ಥರ ಆಗುತ್ತೆ ಅಂತ ಹೇಳಿದ್ರೆ, ಕೆಲವರು ಅಡ್ಮಿಷನ್ಗೆ ಹೋಗಲ್ಲ, ಕೆಲವರಿಗೆ ಏನೇನೋ ಇರುತ್ತೆ ಅದು, ಅಥವಾ ಬೇರೆ ಕಾಲೇಜಸ್ಗಳನ್ನ ಚೂಸ್ ಮಾಡ್ಕೊಂಡಿರ್ತಾರೆ ಈ ಥರ. ಸೊ ನ್ಯೂ ರಿಜಿಸ್ಟ್ರೇಷನ್ಸ್ ಅಲೌಡ್ ಫಾರ್ ದ ದೋಸ್ ಹೂ ಮಿಸ್ಡ್ ಅರ್ಲಿಯರ್. ಸೊ ಓನ್ಲಿ ವೇಕೆಂಟ್ ಸೀಟ್ಸ್, ಉಳಿದಿರೋ ಸೀಟ್ಗಳನ್ನು ಅದು ತೊಡೆದಾಕ್ಬಿಡ್ತಾರೆ ಕಂಪ್ಲೀಟಾಗಿ. ಇವಾಗ ಅದನ್ನೆಲ್ಲ ಫಿಲ್ ಮಾಡ್ಕೊಳ್ಳೋದಕ್ಕೆ ಮಾಪಪ್ ರೌಂಡ್ ಅಂತ ಇರುತ್ತೆ. ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಮಕ್ಕಳೇ, ಪ್ರತಿ ಸಲ ನೋಡ್ಕೊಳ್ತಾ ಇರಿ. ಸ್ಟ್ರೇ ವೇಕೆನ್ಸಿ ರೌಂಡ್, ಲಾಸ್ಟ್ ರೌಂಡ್, ರಿಮೈನಿಂಗ್ ಸೀಟ್ಸ್ ಆಫ್ ಒನ್ ಡೈರೆಕ್ಟ್ ಇನ್ಸ್ಟಂಟ್ ಅಲಾಟ್ಮೆಂಟ್ ಅಟ್ ಕಾಲೇಜ್ ಲೆವೆಲ್, ಅದು ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಕಂಪ್ಲೀಟ್ ಆಗಿ ಈ ಪ್ರೊಸೀಜರ್ಗಳು, ಆಪ್ಷನ್ ಎಂಟ್ರಿ ಎಲ್ಲ ರಿಲೀಸ್ ಆಗುತ್ತೆ, ವೆಯ್ಟ್ ಮಾಡಿ. ಬಟ್ ಪ್ರೊಸೀಜರ್ ಗೊತ್ತಿರಲಿ, ಡಾಕ್ಯುಮೆಂಟ್ಸ್ಗಳು ಎಲ್ಲ ರೆಡಿ ಇರಲಿ ನಿಮ್ಮ ಹತ್ರ. ಆ ಡಾಕ್ಯುಮೆಂಟ್ಸ್ಗಳಿದ್ದಾಗ ಅಲ್ಲಿ ನೀವು ವೆರಿಫಿಕೇಷನ್ ಫಿಲ್ ಮಾಡಬೇಕಾದ್ರೆ ಮತ್ತು ಅದನ್ನು ಫಿಸಿಕಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿರಬೇಕು, ಸರಿನಾ. ಸೊ ಇದಿಷ್ಟು ಫೋಟೋಗಳನ್ನ ಇಟ್ಕೊಂಡಿರಿ, ಆಯಿತಾ. ಫೋಟೋಗಳನ್ನೂ ಕೂಡ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಎಲ್ಲ ಫೋಟೋ ಯಾವಾಗ ಬೇಕಾದ್ರೆ ಸಿಗುತ್ತೆ, ಬಟ್ ಯೂಶಲ್ ಆಗಿ ನೀವು ತೆಗೆದುಕೊಂಡಿರ್ತಿರಲ್ಲ ಎಕ್ಸಾಮ್ಗೆ ಅಂತ ಅದನ್ನು ಹೇಳ್ತಾ ಇರೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಲೈಕ್ ಹೌ ದ ಪ್ರೊಸೀಜರ್ ವಿಲ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದ ಆಪ್ಷನ್ ಎಂಟ್ರಿ and also till the end of the college admission in your NEET 2026, ಆಯಿತಾ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಸೆಷನಲ್ಲಿ ಯಾವುದಾದ್ರೂ ಸ್ಟ್ರಾಟಜಿ ವಿಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಎವ್ರಿ ಒನ್.